ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ವಿದ್ಯೇಶ್. ಇವತ್ತು ನಾನು ತೋರ್ಸೋಕ್ ಹೊರಟಿರೋದು ಸ್ನೋ ಸಿಟಿನ. ಬಟ್ ಅದಕ್ಕೂ ಮುಂಚೆ ಬೌನ್ಸ್ ಇನ್ಫಿನಿಟಿಯ ಸ್ಪೆಷಲ್ ಫೀಚರ್ ನ ನಿಮ್ಗೆ ತಿಳಿಸ್ಬೇಕು. ಮೊದಲನೇದಾಗಿ ಫುಡ್ ಬೋರ್ಡ್ ಬಗ್ಗೆ ಮಾತನಾಡೋಣ. ಬೌನ್ಸ್ ನಲ್ಲಿ ಫುಡ್ ಬೋರ್ಡ್ ಎಷ್ಟು ಸ್ಪೇಷಿಯಸ್ ಆಗಿದೆ ಅನ್ನುವಂಥದ್ದನ್ನ ನೀವು ಗಮನಿಸ್ತಾ ಇದ್ದೀರಿ. ಸಾಕಷ್ಟು ಸ್ಪೇಸ್ ಇದೆ. ಏನಾದ್ರು ಬ್ಯಾಗೇಜ್ ಇದ್ದಾಗ ಅಥವಾ ಏನಾದ್ರು ಐಟಮ್ ಗಳನ್ನ ಮನೆಗೆ ತಗೊಂಡು ಹೋಗುವಂತಹ ಸಂದರ್ಭದಲ್ಲಿ ಇಲ್ಲಿಟ್ಕೊಂಡು ಆರಾಮಾಗಿ ಹೋಗಬಹುದು. ಅದರ ಜೊತೆಗೆ ಮತ್ತೊಂದು ಬೌನ್ಸ್ ನ ಸ್ಪೆಷಲ್ ಫೀಚರ್ ಏನು ಅಂದ್ರೆ ಫುಟ್ ರೆಸ್ಟ್ ಇರುವಂತಹ ಫೆದರ್ ಟಚ್. ಸಾಮಾನ್ಯವಾಗಿ ಬೇರೆ ವೆಹಿಕಲ್ ಗಳಲ್ಲಿ ಕೂತಾಗ ಒಂದು ನೀವೇ ಕಾಲಿನಿಂದ ಓಪನ್ ಮಾಡ್ಬೇಕಾಗತ್ತೆ, ಅದರ್ವೈಸ್ ಕೈನಿಂದ ಅದನ್ನ ಓಪನ್ ಮಾಡ್ಬೇಕಾಗತ್ತೆ. ಬಟ್ ಬೌನ್ಸ್ ಇನ್ಫಿನಿಟಿನಲ್ಲಿ ಹೇಗೆ ಅಂತಂದ್ರೆ ಜಸ್ಟ್ ಒಂದ್ ಕ್ಲಿಕ್ ಮಾಡಿದ್ರೆ ಟಕ್ ಅಂತ ಅದು ಓಪನ್ ಆಗ್ಬಿಡುತ್ತೆ. ಫುಟ್ ರೆಸ್ಟ್ ಎರಡೂ ಸೈಡ್ ನಲ್ಲೂ ನಿಮ್ಗೆ ಬಹಳ ಈಸಿಯಾಗಿ ಫುಟ್ ರೆಸ್ಟ್ ನ ಓಪನ್ ಮಾಡಬಹುದು. ಈಗ ಬೆಂಗಳೂರಿನ ಟಾಪ್ ಹೆಡ್ಲೈನ್. ರಾಜಧಾನಿಯಲ್ಲಿ ಪರಭಾಷೆ ನಾಮಫಲಕ ಧ್ವಂಸ ಪ್ರಕರಣ, 53 ಮಂದಿ ಕರವೇ ಕಾರ್ಯಕರ್ತರಿಗೆ ನ್ಯಾಯಾಂಗ ಬಂಧನ. ಪರಪ್ಪನ ಅಗ್ರಹಾರ ಸೇರಿದ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ. 2 ವರ್ಷದ ಕಂದನ ಮೇಲೆ ಹರಿದ ವೈದ್ಯನ ಕಾರು, ಆಸ್ಪತ್ರೆಗೆ ಕರೆದೊಯ್ಯುವ ಮಾರ್ಗ ಮಧ್ಯೆಯೇ ಮಗು ಸಾವು. ವೈದ್ಯನಾಗಿದ್ರೂ ಮಗುವಿಗೆ ಪ್ರಾಥಮಿಕ ಚಿಕಿತ್ಸೆ ನೀಡದ ಕಟುಕ. ಬಾಗಿಲು ತೆಗಿತಾ ಇದ್ದಂತೆ ಅಜ್ಜಿ ಮುಖಕ್ಕೆ ಪಂಚ್. ಒಂಟಿಯಾಗಿದ್ದ ವೃದ್ಧಿಯ ಕೈಯಲ್ಲಿದ್ದಂತಹ ಚಿನ್ನದ ಬಳೆ ಕಸಿದು ಎಸ್ಕೇಪ್. ಅಜ್ಜಿ ಕೊಟ್ಟ ಸುಳಿವು, ಅಖಾಡಕ್ಕಿಳಿದ ಪೊಲೀಸ್. ತನಿಖೆ ಹಂತದಲ್ಲೇ ಸಿಕ್ತು ಮಿಸ್ ಆಗಿದ್ದ ಬ್ಯಾಂಗಲ್ಸ್. ನಾಳೆ ರಾಜ್ಯಾದ್ಯಂತ ಕಾಟೇರನ ಅದ್ದೂರಿ ಹಬ್ಬ ಜೋರು. ಇಂದು ಮಧ್ಯರಾತ್ರಿಯಿಂದಲೇ ಕೆಲವೆಡೆ ಕಾಟೇರ ಶೋ ಶುರು. ಮೊದಲ ದಿನವೇ 1.5 ಲಕ್ಷ ಟಿಕೆಟ್ ಸೇಲ್ ಆಗೋಗಿದೆ ಗುರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.